ಕೇಂದ್ರದ ವಿರುದ್ಧ ಪೆಲೆಟ್ ಅಸ್ತ್ರವನ್ನ ರಾಹುಲ್ ಗಾಂಧಿ ಪ್ರಯೋಗ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಏನು ಪ್ರತಿಭಟನೆಯನ್ನ ಮಾಡಿದ್ರು, ಆಗ ರಾಹುಲ್ ಗಾಂಧಿ ಅವರಿಂದ ಶುರುವಾದಂತಹ ಒಂದು ಆರೋಪ ಇನ್ನೂ ಕೂಡ ನಿಂತಿಲ್ಲ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಅಸ್ತ್ರವನ್ನ ಅಂದ್ರೆ ಪೆಲೆಟ್ ಗನ್ ಅನ್ನ ಪ್ರಯೋಗ ಮಾಡಿದ್ದಾರೆ. ಸೆಷನ್ ಅಲ್ಲೂ ಕೂಡ ಚರ್ಚೆ ಆಯಿತು, ಇದೆಲ್ಲವೂ ಕೂಡ ಆಯಿತು. ಆದರೆ ಇನ್ನೂ ಈ ವಿಷಯವನ್ನ ರಾಹುಲ್ ಗಾಂಧಿ ಬಿಡ್ತಾ ಇಲ್ಲ. ಪೆಲೆಟ್ ಗನ್ ಬಳಸಿರೋದನ್ನ ಖಂಡಿಸಿ ಠಾಣೆ ಎದುರು ಧರಣಿ ಮಾಡಿದ್ದಾರೆ. ಹೈ ಡ್ರಾಮವೇ ಸೃಷ್ಟಿಯಾಗಿತ್ತು ದೆಹಲಿಯ ಪೊಲೀಸ್ ಠಾಣೆ ಎದುರುಗಡೆ. ಜುಲೈ 20ರ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ, ಅದರ ಜೊತೆಗೆ ಯಾವ ವಿದ್ಯಾರ್ಥಿ ಈ ಪೆಲೆಟ್ ಗನ್ನಿಂದ ಗಾಯಗೊಂಡಿದ್ರೋ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತಗೊಳ್ತಾ ಇಲ್ಲ, ಕೇಸ್ ದಾಖಲು ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಪೊಲೀಸರ ವಿರುದ್ಧವೇ ಇದನ್ನು ಖಂಡಿಸಿ ವಿದ್ಯಾರ್ಥಿ ಜೊತೆಗೆ ಠಾಣೆಗೆ ಭೇಟಿ ನೀಡಿ ನಂತರ ಠಾಣೆಯ ಮುಂಭಾಗ ಅವರು ಧರಣಿಗೂ ಕೂಡ ಕುಳಿತುಕೊಂಡಿದ್ರು. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಅವರು ಕಿಡಿಕಾರಿದ್ದಾರೆ. 14 तारीख को कनॉट प्लेस में पैलेट गन का प्रयोग हुआ, उसका सबूत क्या है? 20 जुलाई को पैलेट गन का प्रयोग हुआ, उसका सबूत क्या है? सबूत ये है, देखिए ये है पैलेट्स, देख लीजिए इनको अच्छी तरह देख लीजिए, ये देखिए ये है पैलेट्स। ये कहां से आए? ये इनके शरीर से आए, दिखाओ, ये इनके यहां लगे छर्रे, 200 छर्रे इनके शरीर के अंदर हैं, 3 छर्रे इनकी आंख में है। वो फाइल दिखाओ, ये है एम्स की रिपोर्ट, लेडी हार्डिंग की रिपोर्ट, जिसमें साफ लिखा है कि इनको एम्स की एरी, जिसमें साफ लिखा है कि इनके शरीर में 200 से ज्यादा छर्रे हैं, आंख में 3 छर्रे हैं, आंख इनकी खो गई है, उस आंख से वो नहीं देख पाएंगे, और इनके दिल के पास, बिल्कुल दिल के पास छर्रे हैं जो छुए नहीं जा सकते हैं। 14 तारीख को ಇಲ್ಲೂ ಕೂಡ ಅಂಥದ್ದೇ ಒಂದು ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂಥದ್ದು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಪೆಲೆಟ್ ಗನ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಪೆಲೆಟ್ ಗನ್ ಅನ್ನ ವಿದ್ಯಾರ್ಥಿಗಳ ಮೇಲೆ ಅವರು ಹಾರಿಸಿದ್ದಾರೆ, ಅಂದ್ರೆ ಗುಂಡು ಹೊಡೆದಿದ್ದಾರೆ. ಅದರಿಂದ ಆ ಪೆಲೆಟ್ಗಳು ಬಂದು ವಿದ್ಯಾರ್ಥಿಯ ದೇಹವನ್ನ ಹೊಕ್ಕಿದೆ. ಅದನ್ನ ಸಾಕ್ಷಿ ಸಮೇತ ಅವರು ತೋರಿಸ್ತಾ ಇದ್ದಾರೆ. ಅಂಡ್ ಅವರ ಆಕ್ರೋಶಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ, ಈ ರೀತಿಯಾಗಿ ಆಗಿದ್ರೂ ಕೂಡ ಪೊಲೀಸರು ಕನಿಷ್ಠ ಪಕ್ಷ ಒಂದು ಕಂಪ್ಲೇಂಟ್ ಕೂಡ ತಗೊಳ್ತಾ ಇಲ್ವಲ್ಲ. FIR ಮಾಡಿ ತನಿಖೆ ಮಾಡುವಂಥದ್ದು ಅದು ಬೇರೆ ವಿಷಯ, ಅದು ಸೆಕೆಂಡ್ರಿ. ಪ್ರೈಮರಿ ಆಗಿ ಏನು ಮಾಡಬೇಕು? ಕಂಪ್ಲೇಂಟ್ ತಗೊಳ್ಬೇಕು. ವಿದ್ಯಾರ್ಥಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅವರು ಕಂಪ್ಲೇಂಟ್ ತಗೊಳ್ತಿಲ್ವಲ್ಲ ಅಂತ ಹೇಳಿ ಪೊಲೀಸರ ನಡೆ. ಹಾಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ವಿರುದ್ಧ ಅವರು ಕಿಡಿಕಾರ್ತಾ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ದೆಹಲಿ ಪೊಲೀಸ್ ಠಾಣೆಯ ಮುಂಭಾಗ ಧರಣಿ ಕುಳಿತುಕೊಂಡಿದ್ರು. ಅಂಡ್ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.